ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂತ. ಹಂಗೆ ನಿನ್ನೆ ಬ್ಲಾಗ ಮತ್ತು ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಯಾಕಂದರೆ ಒಂದೇ ದಿನ ಟೈಮ್ ಐತೆ ನೋಡ್ರಿ ಅಮಾವಾಸ್ಯೆಗೆ. ಇನ್ನು ಮತ್ತು ಶ್ರಾವಣನ ಶುರು ಆಗಿಬಿಡ್ತೈತಿ. ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸದಾಗ ಬ್ಯುಸಿ ಅದ್ದೀನಿ. ಸೊ ಎಲ್ಲ ಪಟ ಮುಗಿಸ್ಕೊಂಬಿಟ್ನೆ ಅಂದರೆ ಮತ್ತು ನಂಗೆ ಅನುಕೂಲ ಆಕತಿ ಅಂತಂದು ಹೇಳಿ ಮಾಡಾಕತ್ತೀನಿ. ಹಂಗೆ ಪೂರ್ತಿ ಬ್ಲಾಗ್ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ನಮ್ಮ ಮನೆಯವರು ಧೀರಜು ಎಲ್ಲರೂ ಹೋದ್ಮೇಲೆ ನನ್ನ ಕ್ಲೀನಿಂಗ್ ಕೆಲಸನ ನಾನು ಶುರು ಮಾಡಿ ನೋಡಿರಿ. ಒಂದು ಕಡೆಯಿಂದ ಎಲ್ಲ ಬೆಡ್ಶೀಟು ಮತ್ತು ಸೋಫಾ ಕವರೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಮುಂದೆಲ್ಲ ಧೂಳ ಎಲ್ಲ ತಗೊಂಡು ಕಸ ಗುಡಿಸ್ಕೊಂಡು ಅಡುಗೆ ಮನೆಯೂ ಕ್ಲೀನ್ ಮಾಡಿ ಹಾಲು ಕಾಯಕ್ಕಿಟ್ಟು ನೋಡಿರಿ. ಇನ್ನು ಫುಲ್ ಕ್ಲೀನಿಂಗ್ ಆದಮೇಲೆ ಮತ್ತು ನಿಮ್ಗೆ ಹಂಗೆ ಸ್ವಲ್ಪ ಬ್ಲಾಗು ಶೇರ್ ಮಾಡ್ಕೋತೀನಿ. ಇನ್ನು ಫುಲ್ಲನ್ನೆಲ್ಲ ಒರೆಸ್ಕೊಡೋದು, ಬಾಲ್ಕನಿ ಎಲ್ಲ ತೊಳೆಯೋದು ಒಂದು ಬಾಕಿ ಐತಿ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಿಮ್ಗೆ ಹಂಗೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ರೀ. ಈ ಮುಂದೆ ವ್ಲಾಗು ಸ್ಟಾರ್ಟ್ ಮಾಡೋಕತ್ತೀನಿ ನೋಡ್ರಿ. ಟೈಮ್ ಆಗಲೇ 5:15 ಆಗೈತಿ. ಸಿದ್ದುನು ಕೆಳಗೆ ಹೋಗ್ಬೇಕಂತ ಪಾಟಾಡಕ್ಕೆ ಮಳೆ ಮಾಡೋಣ ಆಗೈತಿ. ಇನ್ನೆಲ್ಲ ಒಂದು ಸ್ವಲ್ಪ ಇವನ್ನೆಲ್ಲ ಸೋಫಾದ ಕವರ್ಗಳು ಕರ್ಟನ್ಗಳೇನು ತೆಗ್ದಿಲ್ಲಲ್ಲ, ಇವನಷ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಮುಂದಿನ ಕೆಲಸ ಈವ್ನಿಂಗ್ ರೂಟೀನ ಶುರು ಮಾಡ್ಬೇಕು ನೋಡ್ರಿ. ಇನ್ನು ನಮ್ಮ ಸಿದ್ದುಗೆ ಒಂದು ಸ್ವಲ್ಪ ಅಪ್ಪಾಜಿ ಅದು ಮಂಡಕ್ಕಿಗೆ ಒಂದು ಸ್ವಲ್ಪ ಶೇವ್ ಅದು ತೊಗೊಂಬೈತಿಲ್ಲ, ಅದನ್ನ ಹಾಕಿ ಮಾಡಿಕೊಡ್ಲೆ. ಬೇಳೆ ಸ್ವಲ್ಪ ಬೇಡ ತಿಂತಾನಂತ್ರಿ. ಬೇಡ ಮಾಡಿಕೊಡ್ತೀನಿ ಒಂದು ಸ್ವಲ್ಪ. ಅಂದರೆ ತಿಂದು ಆಟ ಆಡೋಕ್ಕೆ ಹೋಗ್ತಾನೆ. ನಾನು ಎಲ್ಲ ಮೋಡಾಗೈತಿ ಪಟ್ಟಿ ಒಣಗ್ಯಾವ ಇಲ್ಲ ನೋಡ್ಬೇಕು. ಒಣಗ್ಯಾವು ಹಂಗಾದರೂ ಒಂದು ಸ್ವಲ್ಪ ಒಂದು ಸತಿ ಬಿಸಿಲು ಬೀಳ್ತೈತಿ, ಒಂದು ಸತಿ ಮಳೆ ಬರ್ತೈತಿ ನೋಡ್ರಿ. ಹಂಗೈತಿ ವಾತಾವರಣ. ಗಾಳಿ ಅಂದ್ರೆ ಗಾಳಿ ಬಿಟ್ಟೈತಿ. ಗಿಡ ತೋಟಿ ಎಲ್ಲ ನೀರು ಹಾಕ್ಬೇಕಿತ್ತು, ನೀರು ಹಾಕಿಲ್ಲ ಸರಿ ಅಂದ್ರೆ ಚಲೋ. ಹಂಗೆ ಈರುಳ್ಳಿ ಟೊಮೆಟೊ ಮತ್ತು ಇದು ಹಾಕಿ ಮಾಡ್ಕೊಳ್ಳೆ. ಅವನಿಗೆ ಬೇಳೆ ಅಂದ್ರೆ ಇಷ್ಟ ನೋಡ್ರಿ. ಸೊ ಊರಿಂದ ಒಂದು 4 ರೊಟ್ಟಿ ತೊಗೊಂಬಂದಿದ್ದೆ. ತೆಳ್ಳನ ರೊಟ್ಟಿ ಅಂದರೆ ನಮ್ಮ ಮನೆಯವರಿಗೆ ನನಗಂದ್ರೆ ಇಷ್ಟ. ಸೊ ಇನ್ನೊಂದು 4 ಇದ್ದಾವೆ. ಸೊ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಟೊಮೆಟೊ ಈರುಳ್ಳಿ ಹೆಚ್ಕೊತೀನಿ. ಮಂಡಕ್ಕಿ ತೊಗೊಂಡೆ ನೋಡ್ರಿ. ಒಂದು ಸ್ವಲ್ಪ ಹಚ್ಚಿದ ಮಂಡಕ್ಕಿತ್ತು, ಅದಕ್ಕೆ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಈರುಳ್ಳಿ ಟೊಮೆಟೊ ಮತ್ತು ಸಣ್ಣಗೆ ಕೊತ್ತಂಬರಿ, ಚಾಟ್ ಪೌಡರು ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಏನಿಲ್ಲ ಶೇವು ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟಂದ್ರೆ ಸಿದ್ದು ತಿಂತಾನೆ. ಸೊ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈಗ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚಾಟ್ ಮಸಾಲ, ಎವರೆಸ್ಟ್ ಚಾಟ್ ಮಸಾಲ ನೋಡ್ರಿ. ಬೇಕಂದ್ರೆ ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಖಾರದ ಪುಡಿ ಹಾಕ್ಕೋಬೇಕಿತ್ತು, ಬಟ್ ಖಾರ ಐತಿ ಇದ್ರೊಳಗೆ, ಹಿಂಗಾಗಿ ಖಾರ ಏನು ಹಾಕ್ಕೊಳಕತ್ತಿಲ್ಲ ರೀ. ಮತ್ತು ನಿಂಬೆಹಣ್ಣು ಏನು ಟೊಮೆಟೊ ಹಾಕಿರಲ್ಲ, ಹಿಂಗಾಗಿ ನಿಂಬೆ ಹಣ್ಣು ಹಾಕೋಕ್ಕೆ ಹೋಗಂಗಿಲ್ಲ. ಶೇವು ಮತ್ತು ಕೊತ್ತಂಬರಿ ಹಾಕ್ಕೋತೀನಿ. ಈಗ ಒಂದು ಸ್ವಲ್ಪ ಶೇವ್ ಹಾಕ್ಕೊಂಡಿನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಸ್ತಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಅವು ಬೇಡ ಹತ್ತಿರದಿಂದ ತೋರಿಸ್ತಾರೆ ಇನ್ನಿಷ್ಟೇ. ಸಿದ್ದು ಕೊಡ್ತೀನಿ ರೀ. ಚಲೋ ಅದು ಶೇವು ಊರಿನವಲ್ಲ, ಹಿಂಗಾಗಿ ಸ್ವಲ್ಪ ಟೇಸ್ಟ್ ಬೇರೆ ಅನ್ನಿಸ್ತತಿ. ಸ್ವಲ್ಪ ಹಾಕ್ಬೇಕು, ಹುಳಿ ಆಗ್ತೈತಲ್ಲ. ಸಕ್ಕರೆ ಹಾಕಿಲ್ಲ ಬಜಿ, ಇದನ್ನ ಹಾಕೇನಿ. ಸಕ್ಕರೆ ಏನು ಹಾಕಿಲ್ಲ. ಇಲ್ಲಪ್ಪ ಸಕ್ಕರೆ ಹಾಕ್ತಾರೆ ಅದಕ್ಕೆ ನೋಡ್ರಿ. ಇಷ್ಟು ನಮ್ಮ ಸಿದ್ದುಗ ಡೌಟು, ಸಕ್ಕರೆ ಯಾರು ಹಾಕ್ತಾರ ಬೇಳೆ ಹುಚ್ಚ. ಹಂಗೆ ಮಸ್ತ್ ಸೂಪರ್ 2 ಮಿನಿಟ್ ಮೇ ಶೇವು ಏನದು ಬೇಳೆ ಹಾಕಿ 5 ಮಿನಿಟ್ನಾಗೂ ಮಾಡಿಲ್ಲ ನೋಡ್ರಿ. ನಾನು ಈರುಳ್ಳಿ ಟೊಮೆಟೊ ಹಚ್ಕೊಂಡು ಪಟ್. ಸೊ ಇವನ್ನೆಲ್ಲ ನಾನು ಕವರ್ ಹಾಕ್ಕೋತೀನಿ. ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೋತೀನಿ. ಚಲೋ. ಇನ್ನು ನಮ್ಮ ಸಿದ್ದುಗ ಮಂಡಕ್ಕಿ ಕಲಿಸ್ಕೊಟ್ನಲ್ರಿ, ಅವನು ತಿನ್ನಕತ್ತಿದ್ದ. ಸಕ್ಕರೆ ಹಾಕಿ ಮಮ್ಮಿ ಇದಕ್ಕೊಳಗೆ ಅಂತಂದು ಹೇಳಾಕತ್ತಿದ್ದ. ಬಟ್ ಏನಾಗಿತ್ತು ಅಂದ್ರೆ ಹಚ್ಚಿದ ಮಂಡಕ್ಕಿ ಒಳಗೆ ಒಂದು ಸ್ವಲ್ಪ ಸಕ್ಕರೆ ಇದ್ವಲ್ರಿ, ಅವನಿಗೆ ಗೊತ್ತಿದ್ದಿದ್ದಿಲ್ಲ.
ಬಟ್ ಹಿಂಗೆ ಆಮೇಲೆ ತಿಳಿಸಿ ಹೇಳಿಂದ ಮತ್ತು ನೀನು ನಂಗೆ ಯಾಕೆ ಫುಲ್ ಹೇಳಿದಿ ಅಂತಂದು ಹೇಳಕತ್ತಿದ್ದೆ. ಸೊ ಆ್ಯಕ್ಚುಲಿ ಮಂಡಕ್ಕಿ ವೈಟ್ ಬಿಳಿ ಮಂಡಕ್ಕಿ ಇರಲಿಲ್ಲ, ಸಪ್ಪನ ಮಂಡಕ್ಕಿ, ಹೀಗಾಗಿ ನಾನು ಅದ್ರೊಳಗನ ಕಲಿಸ್ಕೊಟ್ಟಿದ್ದೆ. ಸೊ ಆಮೇಲೆ ಅವನಿಗೆ ಗೊತ್ತಾಗ್ತದೆ ಬೆಳ್ಳುಳ್ಳಿ ಎಲ್ಲ ಬರಾಕತ್ತಾವ ಇದ್ರಾಗ ಅಂತಂದು. ಸೊ ಅದನ್ನ ಮಾತಾಡ್ಕೋತ ಅವ್ನಿಗೆ ಕಿರಿ ಎಬ್ಸಿದ್ದೆ ನೋಡ್ರಿ ನಮ್ಮ ಸಿದ್ದು. ಸೊ ನಾನು ಎಲ್ಲ ಇನ್ನು ರೂಮಿನವೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇನ್ನು ಹಾಲಿಗೆ ಬಂದು ಸೋಫಾದ ಕವರ್ಗಳೆಲ್ಲ ಹಾಕಾಕತ್ತಿದ್ದೆ ನೋಡ್ರಿ. ಕೆಲವೊಂದು ಸತಿ ನಮ್ಮ ಸಿದ್ದು ಇದ್ರೆ ಅಲ್ಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿ ಮೊಬೈಲ್ ಹಿಡ್ಕೊಂಡು ತೆಗೆದುಕೊಡ್ತಾನೆ. ಅವನು ಇಲ್ಲ ಅಂತಂದ್ರೆ ನಾನು ಟ್ರೈಪ್ಯಾಡಿಗೆ ಹಾಕ್ಕೊಂಡು ಹಿಂಗೆ ಮಾಡ್ತೀನಿ ನೋಡ್ರಿ. ಹಿಂಗೆ ಮಾಡಿ ಮತ್ತು ಈ ಆ್ಯಂಗಲಿಗೆ ಒಂದು ಸತಿ ಇಡೋದು, ಈ ಕಡೆಗೆ ಒಂದು ಸತಿ ಇಡೋದು, ಮತ್ತು ಅದನ್ನ ಸ್ವಲ್ಪ ಎಡಿಟ್ ಮಾಡ್ಕೋತಾ ಈ ರೀತಿ ಒಬ್ಬೇಕೆ ಇದ್ದಾಗ ಮಾತ್ರ ನಾನು ಹಿಂಗೆ ಶೂಟ್ ಮಾಡ್ಕೋತೀನಿ. ಸಾರಿ, ಮತ್ತೇನು ಮಾಡೋಕ್ಕಾಗಲ್ಲ ರೀ, ಅಂದ್ರೆ ಮ್ಯಾನೇಜ್ ಮಾಡ್ಬೇಕಲ್ಲ ಎಲ್ಲದೂ. ಅದ್ರಾಗ ನಮ್ಮ ಕೆಲಸ ಇದ್ದಾಗ ಮಕ್ಳು ಹೆಂಗೆ ಕಾಡಿಸ್ತಾರೆ ಅಂದ್ರೆ ಗೊತ್ತಲ್ಲ ರೀ. ಕೆಲವೊಂದು ಸತಿ ನಮ್ಮ ಸಿದ್ದನು ಭಾಳ ಕಿರಿಕಿರಿ ಮಾಡ್ತಾನೆ ಒಂದೊಂದು ಸತಿ. ಬಟ್ ಹೇಳಿದ ಮಾತು ಆಮೇಲೆ ಸುಮ್ಮನೆ ತಿಂದ್ಕೊಂಡು ಹಿಂಗೆ ಆಗಿತ್ತು ಅಂತ ಎಲ್ಲ ಹೇಳಿದ ಮೇಲೆ ಆರಾಮಾಗಿ ತಿನ್ಕೊಂಡು ಹೋದ ನೋಡ್ರಿ. ಇನ್ನು ಟೀನು ಅಷ್ಟೊಂದು ಏನು ಕುಡಿಯಂಗಿಲ್ಲ, ಹಾಲು ಎಲ್ಲ ಬೇಡ ಅಂದ. ಯಾಕಂದ್ರೆ ಅವ್ನಿಗೆ 3 ಗಂಟೆಗೆ ಬರ್ತಾನಲ್ಲ ರೀ. 3 ಗಂಟೆಗೆ ಬಂದಮೇಲೆ ಊಟ ಮಾಡೋಷ್ಟೊತ್ತಿಗೆ ಅಂದ್ರೆ 3:30 ಆಗಿಬಿಡ್ತೈತೆ, ಒಮ್ಮೆ 3:30, 3:45 ಆಗಿಬಿಡ್ತೈತೆ. ಹೀಗಾಗಿ ಸಂಜೆ ಮುಂದೆ ಈ ರೀತಿ ಏನಾರ ತಿಂದ್ಬಿಟ್ನಂದ್ರೆ ರಾತ್ರಿ ಊಟದ್ದೇನೋ ಒಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಒಂದು ಸ್ವಲ್ಪ ಅನ್ನ ಸಾರು ಇದ್ದರೆ ಊಟ ಮಾಡಿಬಿಡ್ತಾನೆ. ಸೊ ಹೀಗಾಗಿ ಅವನಿಗೆ ಈ ರೀತಿ ಒಟ್ಟು ಸಾಯಂಕಾಲ ಏನಾದರೂ ಬೇಕಾಗತ್ತೆ ನೋಡ್ರಿ ಒಂದೊಂದು ಸತಿ. ಆಮೇಲೆ ಈಗ ಮಳೆಗಾಲಲ್ಲ, ಸಾಯಂಕಾಲ ಮಕ್ಳಿಗೆ ಹೊಟ್ಟೆನೂ ಹಸಿತು, ನಮಗೂ ಹಂಗೆ ಅನಿಸ್ತತಿ, ಏನಾದರೂ ತಿನ್ಬೇಕು ಅನಿಸ್ತತಿ. ಸೊ ಮಂಡಕ್ಕಿ ಮತ್ತು ಅವಲಕ್ಕಿ ಶಂಕರಪಳೆ ಎಲ್ಲ ಮಾಡಿಟ್ಟಿದ್ದೆ ನಾನು. ಸೊ ಅವನ್ನ ಏನಾದರೂ ಕೊಟ್ಟು ಹಾಲಾಯ್ತು, ಕಾಫಿ ಆಯಿತು, ಟೀ ಆಯ್ತು ಹಿಂಗೆ ಮಾಡಿಕೊಟ್ರೆ ಕುಡ್ದು ಹೋಗ್ತಾನೆ. ಮತ್ತು ಹಣ್ಣುಗಳಿದ್ರೆ ಹಣ್ಣು ತಿಂತಾನೆ. ಸೊ ಹೀಗಾಗಿ ನಾನು ಜಾಸ್ತಿ ಏನು ಬಾಳೆಹಣ್ಣು ಅದೇನು ತರಕ್ಕೆ ಹೋಗಂಗಿಲ್ಲ. ಸಿಕ್ಕಾಪಟ್ಟೆ ಮಳೆ ಒಂದು, ಆಮೇಲೆ ಶೀತ ಒಂದು, ಹೀಗಾಗಿ ಯಾವಾಗಾರ ಅಷ್ಟೇ ತಂದಿರ್ತೀನಿ. ಸೊ ಆಲ್ಮೋಸ್ಟ್ ನಂದೆಲ್ಲ ಕ್ಲೀನಿಂಗ್ ಕೆಲಸ ಮುಗ್ದಂಗೆ ಆಯ್ತು ನೋಡ್ರಿ. ನಾವು ಎಷ್ಟೋ ಇದು ಮಾಡಿದ್ರೂ ಅದು ಹಬ್ಬದ ಹಿಂದಿನ ದಿನ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಅದು ಕ್ಲೀನ್ ಅನ್ನಿಸ್ತತಿ. ಅಷ್ಟೆಲ್ಲ ಕ್ಲೀನ್ ಆದಂಗೆ ಆಯ್ತು ನೋಡ್ರಿ. ಹಬ್ಬದ್ದಾಯ್ತು, ಮತ್ತು ಅಮಾವಾಸ್ಯೆ ಮತ್ತು ವರಮಹಾಲಕ್ಷ್ಮಿದು ಎಲ್ಲ ಆಯ್ತು. ಇನ್ನು ಗಣಪತಿ ದಸರಾ ಏನು ಕ್ಲೀನ್ ಮಾಡೋಕ್ಕೆ ಹೋಗಂಗಿಲ್ಲ. ಮುಂದಷ್ಟೇ ಕ್ಲೀನಿಂಗ್ ಇರ್ತೈತೆ ನೋಡಿ. ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಂಗೆ ನಾತು ಹೆಚ್ಚು ಕಮ್ಮಿ ಒಂದೇ ಸತಿ ಮಾಡೋಕ್ಕಂದ್ರೆ ಆಗಂಗಿಲ್ಲಲ್ಲ ರೀ ನನಗೆ. ಹೀಗಾಗಿ ನಾನು ಅವಾಗ ಒಂದು ಸ್ವಲ್ಪ ಮಾಡ್ಕೊಂಬಿಟ್ಟಿರ್ತೀನಿ. ಈಗ ಜಸ್ಟ್ ಊರಿಂದ ಬಂದಿಂದ ಇದಷ್ಟೇ ನಾನು ಇಟ್ಕೊಂಡಿದ್ದೆ. ನಂಗೆ ಟೈಮ್ ಸಿಕ್ಕಾಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಇನ್ನು ಪ್ರತಿ ವಾರ ಹೀಗೆಲ್ಲ ನಾವೆಲ್ಲ ಬೆಡ್ಶೀಟ್ಗಳೆಲ್ಲ ತೆಗೆದುಬಿಟ್ಟಿರ್ತೀವಲ್ಲ, ಅಷ್ಟೊಂದು ಕ್ಲೀನಿಂಗದೇನು ಇರೋಂಗಿಲ್ಲ ನಂದು. ಬಟ್ ಹಬ್ಬ ಅಂತಂದಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಸೊ ಇಷ್ಟು ಅಂದ್ರೆ ಒಂಥರ ಫ್ರೆಶ್ ಅನಿಸ್ತತಿ. ಸೊ ಕ್ಲೀನಿಂಗ್ ಎಲ್ಲ ಆಗಲೇ ಟೈಮು 5:40 ಆಗೈತೆ ನೋಡ್ರಿ. ಈಗ ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ಐತಿ. ಸೊ ಅಲ್ಲೇ ಹೋಗಬೇಕು. 6:15 ಅಂದ್ರೆ ಎಲ್ಲರೂ ಬರೋಷ್ಟೊತ್ತಿಗೆ 6:30 ಆಗಿಬಿಡ್ತೈತಲ್ರಿ. ಸೊ ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತೀನಿ. ಹೋಗಿ ಮತ್ತೆ ಇನ್ನು ಸಿಂಪಲಾಗಿ ರೆಡಿಯಾಗಿ ಹೋಗ್ತೀನಿ ರೀ. ನಾನು ಬೆಳಗಿಂದ ಮುಖ ನೋಡ್ರಿ ಇದಕ್ಕೆ ಕ್ಲೀನಿಂಗ್ ಕೆಲಸದಾಗ ಅಂತಂದ್ರೆ ನಾನು ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಬರ್ಡೇ ಮೆಹಂದಿ ಹಚ್ಕೊಂಡಿಲ್ಲ, ಎಲ್ಲ ಹಚ್ಕೋಬೇಕು ಆಮೇಲೆ. ಸೊ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರ್ತೀನಿ. ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ನಾನು. व्हिडिओ घेतला ना सोडली. Happy birthday to you. Happy birthday dear Kavita. Happy birthday to you. May God bless you. May God bless you. Happy birthday dear Kavita. Happy birthday to you. ಬರ್ಡೇ ಸೆಲೆಬ್ರೇಷನ್ ಅಂತೂ ಆತ್ರಿ. ನಾವೊಬ್ಬರು ಕೇಕ್ ತಿನ್ಸಾಕತ್ತಿದ್ವಿ ನೋಡ್ರಿ. ಖುಷಿ ಅನ್ನಿಸ್ತತಿ. ನಿಜ ಹೇಳ್ಬೇಕಂದ್ರೆ ಫುಲ್ ಡೇ ಇವತ್ತು ಇಷ್ಟು ಬ್ಯುಸಿ ಇದ್ನಲ್ರಿ ನಾನು. ಇಷ್ಟು ಬ್ಯುಸಿ ರೂಟೀನ್ ಆಯ್ತು ನೋಡ್ರಿ. ಆದರೆ ಎಷ್ಟೆಷ್ಟು ನನಗೆ ಸಾಧ್ಯ ಆಗತ್ತಲ್ಲ ಅಷ್ಟು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ. ಹಂಗೆ ಇನ್ನು ನೆಕ್ಸ್ಟ್ ಡೇದು ಒಂದೇ ವಿಡಿಯೋ ಕ್ಲಿಪ್ಸ್ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿ ಮಾಡೀನಿ. ಹೂವು ಸಿಗಲಿಲ್ಲ ರೀ. ಆಮೇಲೆ ಬೆಳಗ್ಗೆ ಸಿಕ್ಕಾಪಟ್ಟಿ ಮಳೆ ಬರೋಕತ್ತಿತ್ತು. ನಮ್ಮ ಮನೆಯವರು ಮರ್ದು ಬಂದುಬಿಟ್ಟಿದ್ರು ಹೂವು. ಹೀಗಾಗಿ ಒಂದು ಸ್ವಲ್ಪ ಹೂವು ಕಡಿಮೆ ಅದು. ಪೂಜೆ ಎಲ್ಲ ಮಾಡಿ ಅಮಾವಾಸ್ಯೆ ಪೂಜೆ ಮುಗಿಸಿದೆ. ಇನ್ನು ಮತ್ತು ಹಬ್ಬದ ತಯಾರಿ ಎಲ್ಲ ಮಾಡ್ಕೋಬೇಕಲ್ರಿ. ಅವನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹೋಪ್ಸು ಇದು 2 ದಿನದ ವ್ಲಾಗ್ ಅಂತಲೇ ಹೇಳಬೇಕು. ಒಂದು ಫುಲ್ ಡೇ ಮತ್ತು ಅಮಾವಾಸ್ಯೆದು ಒಂದು ಸ್ವಲ್ಪ ಪೂಜೆ ಎಲ್ಲ ಶೇರ್ ಮಾಡ್ಕೊಂಡೀನಿ. ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ
ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮುಂದಿನ ವಿಡಿಯೋದೊಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.